ನಮಸ್ಕಾರ ಎಲ್ಲರಿಗೂ. ಶ್ರೀ ಕ್ಷೇತ್ರ ಕರಾಯ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಉಪ್ಪಿನಂಗಡಿ ಮತ್ತು ಗುರೇನ್ಕೆರೆ ಮಿಡ್ಲಲ್ಲಿ ಬರುತ್ತೆ. ಇದು ತುಂಬ ಸುಂದರವಾದ ದೇವಸ್ಥಾನ, ಚೆನ್ನಾಗಿದೆ. ರೋಡ್ ಸೈಡ್ ಸಿಗುತ್ತೆ, ತುಂಬ ಅಲಂಕಾರವಾಗಿತ್ತು. ನಿನ್ನೆ ಸ್ಟಾರ್ಟ್ ಆಗಿ 25 ತಾರೀಕಿನವರೆಗೆ ಇದೆ. ಎಲ್ಲರೂ ಬನ್ನಿ, ತುಂಬ ಸುಂದರವಾಗಿದೆ. ದೇವಸ್ಥಾನ ಕೂಡ ಶೃಂಗಾರ ಕೆಲಸ ಇನ್ನೂ ಮಾಡ್ತಾಯಿದ್ರು. ನಾವು ಹೋಗುವಾಗ ಅಲಂಕಾರ ಕೂಡ ಮಾಡ್ತಾಯಿದ್ರು. ಇನ್ನೂ ಅಲಂಕಾರ ಇದೆ ಅನಿಸುತ್ತೆ ಮಾಡಲಿಕ್ಕೆ. ತುಂಬ ಕೆಲಸ ನಡೆದಿದೆ ಇಲ್ಲಿ. ಇದು ಅಷ್ಟೊಂದು ಇದಿರಲಿಲ್ಲ. ನಾವು ಬಸ್ಸಲ್ಲಿ ಹೋಗುವಾಗ ನೋಡ್ತಾ ಇದ್ದೆವು, ಅಷ್ಟು ಇದಿರಲಿಲ್ಲ. ಇವಾಗ ತುಂಬ ಚೆಂದಾಗಿದೆ ನೋಡಲಿಕ್ಕೆ ಅಂತೂ ತುಂಬ ಖುಷಿ ಆಗ್ತದೆ. ರೋಡು ಸೈಡ್ ಇದೆ. ಇದು ಕರಾಯ, ಪುತ್ತೂರಿಗೆ ಹೋಗುವಂಥ ಬಸ್, ಧರ್ಮಸ್ಥಳ ಪುತ್ತೂರಿಗೆ ಹೋಗುವಾಗ ಸಿಗುತ್ತೆ. ಮಧ್ಯದಲ್ಲಿ ಕೊಡಿಮರ, ಸುಂದರವಾಗಿದೆ. ಹಾಗೆಯೇ ಇದು ರಥ, ಹೊಸದಾಗಿದೆ ರಥ. ಇದು ಹರಿಹರ ಅನ್ನಛತ್ರ. ಇದು ಟೇಬಲ್ ಮೇಲೆ ಕುಳಿತುಕೊಂಡೆ ಊಟ ಮಾಡಲಿಕ್ಕೆ. ಬಫೆ ಸಿಸ್ಟಮ್ ಅಲ್ಲ. ತುಂಬ ಖುಷಿಯಾಗಿತ್ತು, ಆರಾಮವಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ. ಅನ್ನಛತ್ರ ತುಂಬ ದೊಡ್ಡದಿದೆ. ಒಂದೊಂದು ಪಂಥ್ಯಕ್ಕೆ ಒಂದೊಂದು ಇದು ನಂಬರ್ ಹಾಕಿಟ್ಟಿದ್ದಾರೆ. ಆ ನಂಬರಲ್ಲಿ ಬಡಿಸಲು ಬೇರೆ ಬೇರೆ ಜನರಿದ್ದರು. ಬೇರೆ ಬೇರೆ ಇದು ಮಾಡಿ, ಅದಕ್ಕೆ ಜನ ಬೇರೆ ಬೇರೆ ಮಾಡಿದ್ದಾರೆ. ಪಾಯಸ, ಆಮೇಲೆ ಒಂದು ಸ್ವೀಟ್ ಇತ್ತು. ಊಟ ಅಂತೂ ಸೂಪರ್ ಆಗಿತ್ತು. ನಿನ್ನೆ ಸ್ಟಾರ್ಟ್ ಆಗಿದೆ, 25 ತಾರೀಕಿನವರೆಗೆ ಇದೆ. ಇನ್ನೂ ನಿನ್ನೆ ನಿನ್ನೆ 15 ತಾರೀಕು, ಇನ್ನು ಬರುವ ಶನಿವಾರದವರೆಗೆ ಇದೆ. ಊಟ ಅಂತೂ ತುಂಬ ತುಂಬ ರುಚಿಯಾಗಿತ್ತು ಊಟ. ಇದು ಪಾಯಸ ಬಡಿಸುವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಇದು ಒಂದು ಹೊರಗಡೆ ಇತ್ತು, ತುಂಬ ಚೆಂದ ಇತ್ತು. ಸಿಂಧೂರ ಇಲ್ಲಿ ಹೊರೆ ಕಾಣಿಕೆ. ಇದು ಫಸ್ಟಿಗೆ ನಾವು ಹೋಗುವಾಗಲೇ ಇಲ್ಲಿ ಎಂಟ್ರೆನ್ಸಿಗೆ ಗಣಪತಿ, ಅಕ್ಕಿ ಮುಡಿ. ಹಿಂದೆ ಅಕ್ಕಿಯನ್ನೆಲ್ಲ ಹೀಗೆ ಸೇಕರಿಸಿಡ್ತಾ ಇದ್ರು. ಬಾಳೆಗೊನೆ, ಅಡಿಕೆ, ಮತ್ತು ಇದು ತೆಂಗಿನಕಾಯಿ, ಸಿಯಾಲ, ಆಮೇಲೆ ಇದು ಬಾಳೆ ಎಲೆ ಅಂತೂ ತುಂಬ ಇತ್ತು. ತರಕಾರಿ ಕೂಡ ಅಷ್ಟೇ ತುಂಬ ಇತ್ತು, ಬಂದಿತ್ತು. ಹಲಸಿನಕಾಯಿ, ಚಿಕ್ಕ ಚಿಕ್ಕದ ಹಲಸಿನಕಾಯಿ, ಇದು ಒಳ್ಳೆಯದಾಗ್ತದೆ ಪಲ್ಯ ಮಾಡಲಿಕ್ಕೆ ಕೂಡ. ಚೀನಿಕಾಯಿ, ಸೌತೆಕಾಯಿ, ಸೋರೆಕಾಯಿ ಎಲ್ಲನಿದೆ. ಮಾವಿನಕಾಯಿ,
ಆಮೇಲೆ ಹೊರಗಡೆ ಇದು ಹೂವಿನ ಗಿಡ ಅಂತೂ ಸೂಪರಾಗಿತ್ತು ನೋಡಲಿಕ್ಕೆ. ತುಂಬ ಹೂವಿನ ಗಿಡ ಇತ್ತು. ನಮಗೆ ಹೇಳಿದರು ಸುಮ್ಮನೆ ಅವರು ತಮಾಷೆ ಮಾಡಿದರು, ನೀವು ಫೋಟೋ ತೆಗೆದಿದ್ರೆ 100 ರೂಪಾಯಿ ಕೊಡಬೇಕಾಗುತ್ತೆ ಅಂತ ನಗ್ತಾ ಹೇಳಿದರು, ತಮಾಷೆಗೆ ಹೇಳಿದರು ಅವರು. ನಾನು ವೀಡಿಯೋ ಮಾಡ್ತೇನೆ, ನಿಮ್ಮ ಇದು ಗಿಡ ಎಲ್ಲ ಸೇಲ್ ಆಗ್ತದೆ ಅಂತ ಹೇಳಿದೆ ನಾನು, ವೈಟಿಗೆ ಹಾಕ್ತೀನಿ ಅಂತ ಹೇಳಿದೆ. ತುಂಬ ಚೆಂದ ಇತ್ತು ಹೂವಿನ ಗಿಡಗಳೆಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು ಎಲ್ಲರಿಗೂ. ತುಂಬ ಚೆಂದ ಇತ್ತು ಗಿಡ. ಮಾತ್ರ ಡೇಯಲ್ಲಿ ಅಂದರೆ ಬಿಸಿಲಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಬಿಸಿಲಪ್ಪ. ಎಂಥ ಬಿಸಿಲು, ಮಳೆ ಬರುವ ಇದು ಸೂಚನೆ ಇಲ್ಲ. ಇದು ಗಿಡ ನೋಡಿ ಎಷ್ಟು ಚೆಂದ ಇದೆ. ಎಲ್ಲರೂ ಬನ್ನಿ, 25 ತಾರೀಕಿನವರೆಗಿದೆ. ಥ್ಯಾಂಕ್ ಯು. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.